ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯ ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 2ನೇ ಅಧ್ಯಾಯ 2ನೇ ಭಾಗ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 25ರಿಂದ 47 ವಚನಗಳವರೆಗೆ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 ವರ್ಸಸ್ 25 to 47, 25ರಿಂದ 47 ವಚನಗಳವರೆಗೆ ಇರುವಂಥ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಮಗೆ ಆತ್ಮಿಕ ಜೀವನದ 16 ಅಸ್ತಿವಾರಗಳು ಇವೆ. 16 ಫೌಂಡೇಶನ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಆತ್ಮಿಕ ಜೀವನ ನಾವು ಹೊಂದಬೇಕಾದರೆ, ಆತ್ಮಿಕ ಜೀವನ ನಾವು ಸಾಗಿಸಬೇಕಾದರೆ, ಆತ್ಮಿಕ ಜೀವನ ಪ್ರಾರಂಭಿಸಬೇಕಾದರೆ, ಆತ್ಮಿಕ ಜೀವನ ಅದರಲ್ಲಿ ನಾವು ಪರಿಣಿತರು ಪ್ರಗತಿಯನ್ನು ಹೊಂದುವವರಾಗಿರಬೇಕಾದರೆ 16 ಅಸ್ತಿವಾರಗಳು ಇವೆ. 16 ಫೌಂಡೇಶನ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಮೊದಲನೇದಾಗಿ ಕರ್ತನನ್ನು ಯಾವಾಗಲೂ ಮುಂದಿಟ್ಟುಕೊಳ್ಳುವುದು. ವಾವ್! ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 25ನೇ ವಚನದಲ್ಲಿ ದಾವೀದನು ಯೇಸುವಿನ ಬಗ್ಗೆ ಹೇಳಿದಂಥ ಒಂದು ಮಾತು, ನಾನು ಕರ್ತನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ. ಕೀಪಿಂಗ್ ದ ಲಾರ್ಡ್ ಆಲ್ವೇಸ್ ಬಿಫೋರ್ ಅಸ್. ಇದು ಯೇಸು ಸ್ವಾಮಿಯಿಂದ ನಾವು ಕಲಿಬೇಕು, ದಾವಿದನಿಂದ ನಾವು ಕಲಿಬೇಕು. ದಾವಿದನ ಅದನ್ನು ಪ್ರವಾದಿಸಿದರು. ಕೀರ್ತನೆ 16ರಲ್ಲಿ ಅದರ ಅನುಭವ ಅವನಿಗೆ ಇರಲಿಲ್ಲ. ಅದನ್ನು ಪೇತ್ರನು ಕೋಟ್ ಮಾಡಿದರು. ಪೇತ್ರನಿಗೆ ಆ ಒಂದು ಅನುಭವ ಪಂಚಶತಮ ದಿನದಂದು ಆವತ್ತಿನ ದಿವಸನೇ ಫ್ರೆಶ್ ಆಗಿ ಇದು ಪ್ರಾರಂಭವಾಯಿತು. ಆದ ಕಾರಣ ನಾವು ಕೂಡ ನಮ್ಮ ಕರ್ತನನ್ನು ಹಿಂಬಾಲಿಸುವ ರೀತಿಯಲ್ಲಿ ಯಾವಾಗಲೂ ದೇವರನ್ನು ನಮ್ಮ ಮುಂದೆ ಇಟ್ಕೊಳ್ಳೋಣ. ಎರಡನೇದಾಗಿ ಹೃದಯ ಹರ್ಷಿಸುವುದು. ಹರ್ಷಿಸುವ ಹೃದಯ, ಇದು 2ನೇ ಅಸ್ತಿವಾರ. ಆತ್ಮಿಕ ಜೀವನದ ಮೊದಲನೇ ಅಸ್ತಿವಾರ ಕರ್ತನನ್ನು ಯಾವಾಗಲೂ ನಮ್ಮ ಮುಂದೆ ಇಟ್ಟುಕೊಳ್ಳುವಂಥದ್ದು. ಆತ್ಮಿಕ ಜೀವನದ 2ನೇ ಅಸ್ತಿವಾರ ನಮ್ಮ ಹೃದಯ ಹರ್ಷಿಸುತ್ತಿರುವುದು. 2ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 26ನೇ ವಚನದಲ್ಲಿ ಹೃದಯ ಹರ್ಷಿಸುವಂಥದ್ದು, ನನ್ನ ನಾಲಿಗೆ ಉಲ್ಲಾಸ ಪಡುವುದು ಅಂತ ಹೇಳ್ಬಿಟ್ಟು ಕೀರ್ತನೆಗಾರನು ಹೇಳಿದ್ದನ್ನು ಇಲ್ಲಿ ಪೇತ್ರನು ನುಡಿತಾನೆ. ಕೀರ್ತನೆ 16ರಲ್ಲಿ ಹೇಳಿತು. ಹೌದು, ನಾವು ಹಳೆ ಒಡಂಬಡಿಕೆಯಲ್ಲಿ ಯಾವಾಗಲೂ ಸಂತೋಷ ಪಡ್ತಾ ಇರಲಿಲ್ಲ ಅವರು. ಆದರೆ ನಾವು ಯಾವಾಗಲೂ ಸಂತೋಷ ಪಡ್ತಾ ಇದ್ದರೆ ಫಿಲಿಪ್ಪಿ 4:4 ಪ್ರಕಾರವಾಗಿ ನಾವು ಆತ್ಮಿಕ ಜೀವನದ ಅಸ್ತಿವಾರ ಹಾಕಿದೆ ಆಯಿತು. ಅದೊಂದು ರಹಸ್ಯ. ಮೂರನೇದಾಗಿ ನಿರೀಕ್ಷೆಯಿಂದ ಇರುವುದು. ವಾವ್! ಅಪೊಸ್ತಲ ಕೃತ್ಯ 2 ಮತ್ತು 26ನೇ ವಚನದಲ್ಲಿ ನನ್ನ ದೇಹ ನಿರೀಕ್ಷೆಯಿಂದ ಇರುವುದು. ಒಂದಿನ ಬರ್ತದೆ ಈ ದೇಹಕ್ಕೆ ಬಿಡುಗಡೆ. ಒಂದಿನ ಬರ್ತದೆ ಸೃಷ್ಟಿಗೂ ಕೂಡ ಒಂದು ಬಿಡುಗಡೆ. ರೋಮ 8ರಲ್ಲಿ ಸೃಷ್ಟಿಗೂ ನಿಸರ್ಗಕ್ಕೂ ಒಂದು ನಿರೀಕ್ಷೆ ಇದೆ ಅಂತೆ, ಬಿಡುಗಡೆಯ ನಿರೀಕ್ಷೆ. ದೇವ ಪುತ್ರರೊಂದಿಗೆ ಸೇರುವಂಥ ಒಂದು ಸಂಭ್ರಮೋತ್ಸವದ ಒಂದು ನಿರೀಕ್ಷೆ, ಹೋಪ್ ಆಫ್ ಸೆಲೆಬ್ರೇಷನ್. ಆದ ಕಾರಣ ನಿರೀಕ್ಷೆ ಆತ್ಮಿಕ ಜೀವನದ 3ನೇ ಅಸ್ತಿವಾರ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 25ರಿಂದ ಕೊನೆಯ ವಚನವರೆಗೆ ಇರುವಂಥ ವಾಕ್ಯ ಭಾಗದಿಂದ ನಾವು ಆತ್ಮಿಕ ಜೀವನದ 16 ಅಸ್ತಿವಾರಗಳನ್ನು ನೋಡಿಕೊಳ್ತಾ ಇದ್ದೇವೆ. 16 ಫೌಂಡೇಶನ್ಸ್. ಅದರಲ್ಲಿ 3 ಮುಗಿತ್ತು, ಇನ್ನು 13 ಇದೆ. ನಾವು ಮುಂದುವರಿಸೋಣ.
ಅಪೊಸ್ತಲರ 2ನೇ ಅಧ್ಯಾಯ 33ನೇ ವಚನದಲ್ಲಿ ಆತ್ಮಿಕ ಜೀವನದ 4ನೇ ಅಸ್ತಿವಾರ ಏನಂತ ಹೇಳಿದ್ರೆ ತಂದೆಯ ವಾಗ್ದಾನ, ಫಾದರ್ಸ್ ಪ್ರಾಮಿಸ್. ತಂದೆಯ ವಾಗ್ದಾನ. ತಂದೆಯ ವಾಗ್ದಾನ ನಮಗೆ ಇರುವಾಗ ಏನಾಗ್ತದೆ? ಹೌದು, ಇದನ್ನು ಯೇಸು ಸ್ವಾಮಿ ತಂದೆಯಿಂದ ಸ್ವೀಕಾರ ಮಾಡಿ ಅಪೊಸ್ತಲರ 2:33 ನಮಗೆ, ನಮ್ಮ ಮೇಲೆ ಸುರಿಸಿದ್ದಾರೆ. ಯೇಸು ಸ್ವಾಮಿ ನನಗೆ ತನ್ನ ಆತ್ಮವನ್ನು ಕೊಡುವುದಾದರೆ ಸ್ವಲ್ಪ ಕೊಡೋದಿಲ್ಲ, ಧಾರಾಳವಾಗಿ ಕೊಡ್ತಾರೆ. ಆ ರೀತಿಯಾಗಿ ನಾವು ಹೊಂದಿಕೊಳ್ಳುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಹೌದು, ವಾಗ್ದತ್ತವಾದ ಪವಿತ್ರಾತ್ಮ, ಅದು ಆತ್ಮಿಕ ಜೀವನದ 4ನೇ ಅಸ್ತಿವಾರ. 5ನೇ ಅಸ್ತಿವಾರ ಭಾಳ ಚೆನ್ನಾಗಿದೆ. ಅಪೊಸ್ತಲರ 2ನೇ ಅಧ್ಯಾಯದ 34ನೇ ವಚನದಲ್ಲಿ ಇರುವಂಥದ್ದು ಅದೇನಂತ ಹೇಳಿದರೆ ವೈರಿಗಳನ್ನು ಪಾದಪೀಠವಾಗಿ ಮಾಡುವಂಥದ್ದು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ತಂದೆ ದೇವರು ನುಡಿದಂಥ ಒಂದು ಪ್ರವಾದನೆ ಅದೇನೆಂದರೆ, ನಾನು ನಿನ್ನ ವೈರಿಗಳನ್ನು ನಿನ್ನ ಪಾದಪೀಠವಾಗಿ ಮಾಡುವಂಥದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಪಾದಪೀಠ. ಯೇಸು ಸ್ವಾಮಿಗೆ ಶಿರಸ್ಸಿದೆ, ದೇಹ ಇದೆ. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ಹಾಗಾದರೆ ಪಾದ ಅಂತ ಹೇಳುವಾಗ ಅದು ಕ್ರಿಸ್ತನ ದೇಹವಾಗಿರುವ ಸಭೆ. ಹಾಗಾದರೆ ಸಭೆಗೆ ಸಮಸ್ತ ವೈರಿಗಳು ಹೌದು ಕ್ರಿಸ್ತನ ಪಾದವಾಗಿರುವಂಥ ದೇವರ ಸಭೆಯ ಕೆಳಗೆ ಆಗುವಂಥ ಒಂದು ನಿರೀಕ್ಷೆ ಅಥವಾ ವಾಗ್ದಾನ. ಇದು ಆತ್ಮಿಕ ಜೀವನದ 5ನೇ ಒಂದು ಅಸ್ತಿವಾರ. ಇದಕ್ಕೆ ಆಧಾರ ವಾಕ್ಯ ಒಂದು ಹೇಳಬೇಕು ನಾನು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಕ್ರಿಸ್ತನ ಪಾದದ ಬಗ್ಗೆ ಇದೆ. ಕ್ರಿಸ್ತನ ಪಾದ ದೇಹದಲ್ಲಿದೆ. ಆದ ಕಾರಣ ದೇಹ ಬಂದು ಸಭೆಯಾಗಿರುವುದರಿಂದ ಇದು ಕ್ರಿಸ್ತನಿಗೂ ಅನ್ವಯ, ಇದು ನಮಗೂ ಅನ್ವಯ. ಆತ್ಮಿಕ ಜೀವನ ನಾನು ಜೀವಿಸಬೇಕಾದರೆ ಈ 5ನೇ ಅಸ್ತಿವಾರ ಪ್ರಾಮುಖ್ಯ. 6ನೇದಾಗಿ ದ ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಕರ್ತತ್ವ. ಕ್ರಿಸ್ತನ ಕರ್ತತ್ವ ಅಂತ ಹೇಳಿಬಿಟ್ಟು ನೋಡುವಾಗ ಯೇಸು, ಹೌದು ಆತನ ಹೆಸರು ಮತ್ತಾಯ 1:21 ಯೇಸು ಎಂದು ಆತನಿಗೆ ಹೆಸರಿಡಬೇಕು. ಆದರೆ ಶಿಲುಬೆಗೇರಿಸಿದ ಈ ಯೇಸುವನ್ನೇ ದೇವರು ಕ್ರಿಸ್ತನನ್ನಾಗಿಯೂ ದೇವರು ಮಾಡಿದ್ದಾರೆ. ದೇವರೇ ಯೇಸುವನ್ನು ಕರ್ತನನ್ನಾಗಿ ಮಾಡಿರುವಾಗ ಆತನ ಕರ್ತತ್ವ ನಮ್ಮ ಮೇಲೆ ಇರುತ್ತದೆ. ಹೌದು, ಇದು ಆತ್ಮಿಕ ಜೀವನದ 6ನೇ ಅಸ್ತಿವಾರ, 6th ಫೌಂಡೇಶನ್ ಆಫ್ ಸ್ಪಿರಿಚುವಲ್ ಲೈಫ್. 7ನೇದಾಗಿ ಪಶ್ಚಾತ್ತಾಪ. ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬರು ಪಶ್ಚಾತ್ತಾಪ ಪಟ್ಟು, ಈ 3,000 ಜನರು ಸುಮಾರು ಇನ್ನೇನು ಫ್ರೆಶ್ ಆಗಿ ಪವಿತ್ರಾತ್ಮ ಭರಿತವಾದಂಥ ಅನುಭವ ಪೇತ್ರನಿಗಿದೆ. ತಕ್ಷಣ ಬಂದು ಈಗ ಮಾತನಾಡ್ತಾ ಇರುವಂಥ ಪೇತ್ರನು 3,000 ಜನರು ಸೇರಿಬಿಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಕಾಂಗ್ರಿಗೇಷನ್, ಅಂತಾರಾಷ್ಟ್ರೀಯ ಒಂದು ಸಭೆ ಅಲ್ಲಿ ಸೇರಿಬಿಟ್ಟಿದೆ. ಬೇರೆ ಬೇರೆ ದೇಶದವರು, ಅರಬಿಯರು ಕೂಡ ಆ ರೀತಿಯಾಗಿ ಸೇರಿದಾಗ ಈಗ ಸ್ವಲ್ಪ ಮಾತಾಡ್ತಾನೆ ಪೇತ್ರನು. ಅದಕ್ಕೆ ಪ್ರತಿಕ್ರಿಯೆ ಅವರು
ಪೇತ್ರನ ಮಾತನ್ನು ಕೇಳಿದಾಗ ಅವರಿಗೆ ಹೃದಯದಲ್ಲಿ ಅಲಗು ನೆಟ್ಟಂತೆ ಆಗಿ, ಸಹೋದರರೇ ನಾವೇನು ಮಾಡಬೇಕು ಎಂಬುದಾಗಿ ಅವರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ದೇವರ ಕಡೆಗೆ ತಿರುಗಿಕೊಡ್ರಿ, ಅಥವಾ ನಿಮ್ಮಲ್ಲಿ ಪ್ರತಿಯೊಬ್ಬನ ಪಶ್ಚಾತ್ತಾಪ ಪಡಲಿ ಎಂಬುದಾಗಿ ಹೇಳಿ, ಪಶ್ಚಾತ್ತಾಪ ಪಟ್ಟು ನೀವು ಪಾಪಗಳ ಕ್ಷಮೆಗಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ರಿ ಎಂಬುದಾಗಿ ಹೇಳ್ತಾನೆ ರೀ. ಆದ ಕಾರಣ ರಿಪೆಂಟೆನ್ಸ್ ದಟ್ ಲೀಡ್ಸ್ ಟು ಬ್ಯಾಪ್ಟಿಸಮ್, ಮಾನಸಾಂತರು ದೀಕ್ಷಾ ಸ್ನಾನಕ್ಕೆ ತೆಗೆದುಕೊಳ್ಳುವಷ್ಟು ನಡೆಸುವಂಥದ್ದು. ಆ ರೀತಿಯಾಗಿ ಮಾಡಿದಾಗ ಏನಾಗ್ತದೆ, ಆಗ ಅಂದ ಹಾಗೆ ಪಶ್ಚಾತ್ತಾಪ, ನೀರಿನ ದೀಕ್ಷಾ ಸ್ನಾನ ಇವು ಆತ್ಮಿಕ ಜೀವನದ 7ನೇ ಅಸ್ತಿವಾರ, 7th ಫೌಂಡೇಶನ್ ಆಫ್ ಸ್ಪಿರಿಚುವಲ್ ಲೈಫ್. 8ನೇದಾಗಿ ಹೋಲಿ ಸ್ಪಿರಿಟ್ ಫಾರ್ ಆಲ್. ಇದು ದೊಡ್ಡ 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 ಅತ್ಯಂತ ದೊಡ್ಡ, ಭಾಳ ದೊಡ್ಡ ಒಂದು ಚೆಕ್ ಇದು, ಭಾಳ ದೊಡ್ಡ ಒಂದು ವಾಗ್ದಾನ ಇದು. ಅದೇನಂತ ಹೇಳಿದ್ರೆ, ನೀವು ಆ ರೀತಿಯಾಗಿ ಪಶ್ಚಾತ್ತಾಪಪಟ್ಟು ನೀರಿನ ದೀಕ್ಷಾ ಸ್ನಾನ ತೆಗೆದುಕೊಂಡ ತಕ್ಷಣ ಈ ವಾಗ್ದಾನವು ನಿಮಗೂ, 1 ನಿಮ್ಮ ಮಕ್ಕಳಿಗೂ, 2 ದೂರ ಇರುವ ಎಲ್ಲರಿಗೂ, 3 ಅಷ್ಟೇ ಅಲ್ಲ, ದೇವರನ್ನು, ಕ್ರಿಸ್ತನನ್ನು ಕರೆಯುವ ಎಲ್ಲರಿಗಾಗಿ ಇರುವುದು. ಎಂಥ ದೊಡ್ಡದು, ಎಂಥ ದೊಡ್ಡ ವಿಶಾಲವಾದಂಥ ವಾಗ್ದಾನ ದೇವರು ನಮಗೆ ಕೊಡ ಬಯಸ್ತಾನೆ. ನಾನು ಅದನ್ನು ಹೊಂದಿಕೊಂಡಿಲ್ಲ ಅಂದರೆ ನನ್ನ ತಪ್ಪು, ಅದು ನನ್ನ ತಪ್ಪು, ನನ್ನ ಅವಿಶ್ವಾಸ. ಆದರೆ ದೇವರು ನನ್ನ ಕಡೆ ಇರುವಂಥ ತಪ್ಪನ್ನು ಪರಿಹರಿಸಿ ನನ್ನಲ್ಲಿ ಪಶ್ಚಾತ್ತಾಪವನ್ನು ಕೊಟ್ಟು ಆ ಪವಿತ್ರಾತ್ಮನ ವರವನ್ನು ನಾವುಗಳು ಹೊಂದಿಕೊಂಡು ಬಾಳುವಂತೆ ಸಹಾಯ ಮಾಡಲಿ. ಒಂದು ಸರಿ ಹೊಂದ್ಕೊಂಡ ಮೇಲೆ ಪವಿತ್ರಾತ್ಮನ ವರ ನಾವು ಸಂಜೆಯೊಳಗೆ ಆ ಪವಿತ್ರಾತ್ಮನ ಅಭಿಷೇಕ ಕುಂದಿ ಹೋಗುವಂಥ ರೀತಿಯಲ್ಲಿ ಮನೋಭಾವನೆಯನ್ನು ಮಾರ್ಪಡಿಸಲು ಸಾಧ್ಯ. ಆದ ಕಾರಣ ಸತತವಾಗಿ ಪವಿತ್ರಾತ್ಮ ಭರಿತರಾಗ್ತಾನೇ ಇರಬೇಕು. ಇದು ಆತ್ಮಿಕ ಜೀವನದ 8ನೇ ಅಸ್ತಿವಾರ. 9ನೇದಾಗಿ ಟೀಚಿಂಗ್, ಬೋಧನೆ, ದೇವರ ವಾಕ್ಯದ ಬೋಧನೆ. ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ನೋಡುವಾಗ ಅವರೆಲ್ಲರೂ ಅಪೊಸ್ತಲರ ಬೋಧನೆಯಲ್ಲಿ ಅನೇಕ ಜನರು ಜೀವನದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರಬಹುದು, ಒಳ್ಳೆಯದು. ಆದರೆ ದೇವರ ಬೋಧನೆಯ ಕೆಳಗೆ ಇರುವಂಥವರಾಗಿ ನಾವು ನಮ್ಮ ಆತ್ಮಿಕ ಅಸ್ತಿವಾರವನ್ನು ಸ್ಥಿರಪಡಿಸಿಕೊಳ್ಳುವಂಥ ಸ್ಥಿರವಾದ ಅಸ್ತಿವಾರ. 10ನೇದಾಗಿ ಅಂದ ಹಾಗೆ ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 25ರಿಂದ 47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಿಂದ ನಾವು ನೋಡಿಕೊಳ್ತಾ ಇರುವಂಥ ವಿಷಯ ಏನಂತ ಹೇಳಿದ್ರೆ, ಆತ್ಮಿಕ ಜೀವನದ 16 ಅಸ್ತಿವಾರಗಳು. ಅದರಲ್ಲಿ ಈಗಾಗಲೇ 9 ಅಸ್ತಿವಾರಗಳನ್ನು ನಾವು ನೋಡಿದ್ದಾಯಿತು. ಈಗ 10ನೇ ಅಸ್ತಿವಾರ ಅನ್ಯೋನ್ಯತೆ, ಫೆಲೋಶಿಪ್. ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ಅಪೊಸ್ತಲರ ಬೋಧನೆಯಲ್ಲಿಯೂ ಅನ್ಯೋನ್ಯತೆ, ಫೆಲೋಶಿಪ್ ಭಾಳ ಇಂಪಾರ್ಟೆಂಟ್. ಇದು ಅನ್ಯೋನ್ಯತೆ ಆತ್ಮಿಕ ಜೀವನದ 10ನೇ ಅಸ್ತಿವಾರ. 10th ಫೌಂಡೇಶನ್ ಆಫ್ ಸ್ಪಿರಿಚುವಲ್ ಲೈಫ್ ಈಸ್ ಫೆಲೋಶಿಪ್. ಬರೀ ಫ್ರೆಂಡ್ಶಿಪ್ ಅಲ್ಲ, ಫೆಲೋಶಿಪ್. ಅದರೊಂದಿಗೆ ಅದಾದ ಮೇಲೆ ಇರುವಂಥ ಇನ್ನೊಂದು ಅಂದರೆ 11ನೇ ಅಸ್ತಿವಾರ ಏನಂದರೆ ರೊಟ್ಟಿ ಮುರಿಯೋದು, ಬ್ರೇಕಿಂಗ್ ಅ ಬ್ರೆಡ್. ಕರ್ತನ ಮೇಜು, ರೊಟ್ಟಿ ಮುರಿಯೋದು, ಪ್ರಭು ಭೋಜನ ಸಂಸ್ಕಾರ, ಈ ರೀತಿಯಾಗೆಲ್ಲ ವಿವಿಧ ಹೆಸರುಗಳಿದೆ. ಆದರೆ ರೊಟ್ಟಿ ಮುರಿಯುವುದರಲ್ಲಿ ಎಂಬುದಾಗಿ ಹೇಳಲಾಗಿದೆ. ಅದು 11ನೇ ಅಸ್ತಿವಾರ. ಆತ್ಮಿಕ
ಜೀವನದ 11ನೇ ಅಸ್ತಿವಾರ ರೊಟ್ಟಿ ಮುರಿಯೋದು. 12ನೇ ಅಸ್ತಿವಾರ ಏನಂದರೆ ಪ್ರಾರ್ಥನೆ. ಆತ್ಮಿಕ ಜೀವನದ 12ನೇ ಅಸ್ತಿವಾರವಾಗಿದೆ. ಅಪೊಸ್ತಲಕೃತ್ಯ 2:42. ಪ್ರಾರ್ಥನೆ ಮಾಡುವುದರಲ್ಲಿ ದೃಢವಾಗಿ ಸಾಗುತ್ತಿದ್ದರು. ಹಾಗಾದರೆ ಬೋಧನೆಯಲ್ಲಿ ಸ್ಥಿರವಾಗಿ ಸಾಗ್ತಾ ಇರಬೇಕು, ಅನ್ಯೋನ್ಯತೆಯಲ್ಲಿ ಸ್ಥಿರವಾಗಿ ಸಾಗ್ತಾ ಇರಬೇಕು, ರೊಟ್ಟಿ ಮುರಿಯೋದರಲ್ಲಿ ಸ್ಥಿರವಾಗಿ ಸಾಗ್ತಾ ಇರಬೇಕು, ಪ್ರಾರ್ಥನೆ ಮಾಡುವುದರಲ್ಲಿ ಸ್ಥಿರವಾಗಿ ಸಾಗ್ತಾ ಇರಬೇಕು. ಆ ರೀತಿ ಆದಮೇಲೆ 13ನೇ ಒಂದು ಅಸ್ತಿವಾರವನ್ನು 44ನೇ ವಚನದಲ್ಲಿ ನೋಡ್ತೇವೆ. ಅದೇನೆಂದರೆ ವಿಶ್ವಾಸಿಗಳೆಲ್ಲರೂ ಒಟ್ಟಾಗಿದ್ದು ತಮ್ಮಲ್ಲಿರುವ ಪ್ರತಿಯೊಂದನ್ನು ಹಂಚಿಕೊಳ್ಳುತ್ತಿದ್ದರು. ವಾವ್, ಇದು ಭಾಳ ನನಗೆ ಖುಷಿ ಆಗ್ತದೆ ಇದನ್ನು ನೋಡಿ. ಯಾಕಂತ ಹೇಳಿದರೆ ಭಕ್ತಾದಿಗಳು ಅಥವಾ ವಿಶ್ವಾಸಿಗಳು ಹೇಗಿದ್ದರಂದರೆ ತಮ್ಮಲ್ಲಿರುವ ಪ್ರತಿಯೊಂದನ್ನು ಹಂಚಿಕೊಳ್ತಾ ಇದ್ರು. ಶೇರಿಂಗ್, ಹಂಚಿಕೊಳ್ಳುವಿಕೆ, ಇದು ನಿಸ್ವಾರ್ಥ ಮನೋಭಾವನೆ. ಇಂಥ ಒಂದು ಮನೋಭಾವನೆ ಆತ್ಮಿಕ ಜೀವನದ 13ನೇ ಅಸ್ತಿವಾರ. OM ಎಂಬ ಸಂಸ್ಥೆಯಲ್ಲಿ ಸುಮಾರು 44 ವರ್ಷಗಳ ಹಿಂದೆ ನಾನು ಸೇರಿದಾಗ ಈ ರೀತಿಯಾಗಿ ನಾವು ಇದ್ದೆವು. ಭಾಳ ಖುಷಿ ಆಗ್ಬಿಡ್ತು ನನಗೆ. ಯಾಕಂತ ಹೇಳಿದ್ರೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಕುಮಟಾ, ಮಂಗಳೂರು, ಬೀದರು, ಗುಲ್ಬರ್ಗ, ರಾಯಚೂರು, ಬೆಳಗಾಂ ಮತ್ತು ಬಳ್ಳಾರಿ, ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾಗಿ ಸುವಾರ್ತೆಯನ್ನು ಹೊತ್ತಂಥ ದಿವಸಗಳು ಹುಬ್ಬಳ್ಳಿ, ಧಾರವಾಡ ಈ ರೀತಿಗೆಲ್ಲ ಹೋಗ್ತಾ ಇರುವಾಗ ಹೌದು ಹುದುವಾಗಿ ನಾವು ಹಂಚಿಕೊಳ್ತಿದ್ದೇವೆ. ಗದಗಿನಲ್ಲಿ ಸುಮಾರು 6 ತಿಂಗಳೇನೂ ಇದ್ದೇವೆ ಅಂತ ಕಾಣ್ತದೆ. ಹಂಚಿಕೊಳ್ತಿದ್ದೆವು. ಒಂದು 10 ಜನರ ಟೀಮ್ ಗುಂಪಾಗಿ ಬೇರೆ ಬೇರೆ ಕಡೆಯಿಂದ ಬಂದಂಥ ವ್ಯಕ್ತಿಗಳು ಒಂದು ಕುಟುಂಬವಾಗಿ ತಮ್ಮಲ್ಲಿರೋ ಪ್ರತಿಯೊಂದನ್ನು ಹಂಚಿಕೊಳ್ತಾ ಇರುವಂಥ ಒಂದು ಅನುಭವ. ಅದು ಆತ್ಮಿಕ ಜೀವನದ 13ನೇ ಒಂದು ಅನುಭವ. 14ನೇ ಒಂದು ಅಸ್ತಿವಾರ ಏನಂತ ಹೇಳಿದರೆ ಯೂನಿಟಿ, ಐಕ್ಯ, ಒಮ್ಮನಸ್ಸು ಭಾಳ ಇಂಪಾರ್ಟೆಂಟ್. ಈ ಒಮ್ಮನಸ್ಸು ನಮಗೆ ಇರೋದಾದರೆ ಒಳ್ಳೆಯ ಅಸ್ತಿವಾರ, ಸ್ಥಿರವಾದ ಅಸ್ತಿವಾರ, ನಿರಂತರವಾದ ಅಸ್ತಿವಾರ, ಶ್ಯೂರ್ ಫೌಂಡೇಶನ್, ನಿಶ್ಚಯವಾದ ಅಸ್ತಿವಾರ ನಮಗಿರ್ತದೆ. ಆತ್ಮಿಕ ಜೀವನಕ್ಕೆ ಐಕ್ಯತೆ ಇಲ್ಲ ಅಂತ ಹೇಳಿದ್ರೆ ಅಸ್ತಿವಾರ ಇಲ್ಲ. 15ನೇದು ಹೌದು ದೇವರಿಗೆ ಸ್ತೋತ್ರ ಮಾಡುವುದು. ಅಪೊಸ್ತಲಕೃತ್ಯ 2:47 ಅವರು ದೇವರಿಗೆ ಸ್ತೋತ್ರ ಮಾಡ್ತಾಯಿದ್ರು. ಸ್ತೋತ್ರ ಭಾಳ ಇಂಪಾರ್ಟೆಂಟ್. ಗೊಣಗುಡ್ತಿರಲಿಲ್ಲ, ಆಮೇಲೆ ಗೊಣಗುಟ್ಟುವಿಕೆ ಬಂತು 6ನೇ ಅಧ್ಯಾಯದಲ್ಲಿ, ಆದರೆ ಅವರು ಸ್ತೋತ್ರ ಮಾಡ್ತಾಯಿದ್ರು. ಅದು 15ನೇ ಆತ್ಮಿಕ ಜೀವನದ ಅಸ್ತಿವಾರ. ಕೊನೆಯದಾಗಿ ದೇವರ ಒಂದು ಮೆಚ್ಚುಗೆ ಅಷ್ಟೇ ಅಲ್ಲ, ಜನರ ಮೆಚ್ಚುಗೆ ಕೂಡ. ದೇವರ ಮೆಚ್ಚುಗೆಯ ಬಗ್ಗೆ ನಾವು ಅಪೊಸ್ತಲಕೃತ್ಯ 2ನೇ ಅಧ್ಯಾಯ ಮತ್ತು 22ನೇ ವಚನದಲ್ಲಿ ನೋಡಿ. ದೇವರ ಮೆಚ್ಚುಗೆ ಇರಬೇಕು, ಆದರೆ ಮನುಷ್ಯರ ಮೆಚ್ಚುಗೆ ಕೂಡ ನಮಗಿರಬೇಕು. ಅದನ್ನೇ 47ನೇ ವಚನದಲ್ಲಿ ಜನರೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರಂತೆ. ಇದು ಆತ್ಮಿಕ ಜೀವನದ 16ನೇ ಅಸ್ತಿವಾರ, 16th ಫೌಂಡೇಶನ್ ಆಫ್ ಸ್ಪಿರಿಚುವಲ್ ಲೈಫ್. ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 25ರಿಂದ 47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಿಂದ ಆತ್ಮಿಕ ಜೀವನದ 16 ಅಸ್ತಿವಾರಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.